ಈ ಬಿಜೆಪಿಯ ವಿರುದ್ಧ ಮಾತ್ರ ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯತ್ನಾಳ್ ಅವರ ಹೇಳಿಕೆಗಳು ನಿಂತು, ಆದರೆ ಈಗ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗಳು ಬರ್ತಾ ಇದೆ. ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ ಏಕವಚನ ಪ್ರಯೋಗವನ್ನ ಮಾಡಿ ಮಾತನಾಡುವ ಹಂತಕ್ಕೆ ಹೋಗಿದ್ದಾರೆ. ವಿಜೇಂದ್ರಗೆ ಬಚ್ಚ ಅಂತ ರಮೇಶ್ ಜಾರಕಿಹೊಳಿ ಅವರು ವ್ಯಾಖ್ಯಾನವನ್ನ ಮಾಡ್ಕೊಂಡು ಮಾತನಾಡಿದ್ದಾರೆ. ಹಲವು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಯೋಗ್ಯ ಅಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಏಕವಚನದಲ್ಲೇನೆ ನಿಂದಿಸಿದ್ದಾರೆ. ಅಷ್ಟಕ್ಕೆ ನಿಲ್ಲಲ್ಲ ಅದು. ಶಿಕಾರಿಪುರದ ವಿಜೇಂದ್ರ ನಿವಾಸದಿಂದಲೇ ಪ್ರವಾಸವನ್ನ ಶುರು ಮಾಡ್ತೀನಿ, ಬೆಂಬಲಿಗರೂ ಬರಲ್ಲ, ಗನ್ ಮ್ಯಾನು ಬರಲ್ಲ, ನಾನೊಬ್ಬನೇ ಬರ್ತೀನಿ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ವಿಜೇಂದ್ರಗೆ ನಾನು ಓಡಾಡೋಕೆ ಬಿಡೋದಿಲ್ಲ, ಆ ಶಕ್ತಿ ನನಗಿದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ನಿಮಗೆ ಕೇಳಿಸ್ತೀವಿ. ಅದರ ಜೊತೆಗೆ ಇನ್ನೂ ಹಲವು ವಿಚಾರಗಳನ್ನು ಮಾತನಾಡಿದ್ದಾರೆ, ನೋಡೋಣ ಆಮೇಲೆ. ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮರುತ ಮುಂಜೆ ಎದ್ದು ನಾನು ದೇವಸ್ಥಾನ ಹೋಗಿದ್ದಂತ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು. ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು, ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದೀವಿ, ಸಾಧ್ಯ ಇಲ್ಲ. ಒಂದು ಮಾತು ಹೇಳಿದೆ ನಾವು, ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರದ ಸ್ಟಾರ್ಟ್ ಮಾಡ್ತೀನಿ. ನಾನು ಶಿಕಾರ್ಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಚಾಲು ಮಾಡಿದ್ದೇನೆ. ನೀನು ಅನ್ಯಾಯ ಹೇಳ್ತದ ನೋಡೋಣ, ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದ್ದೇನೆ ನನ್ನ ಪ್ರವಾಸ. ಮತ್ತು ನಾ ಏನು ಪೊಲೀಸರು ತರೋದಿಲ್ಲ, ಗನ್ಮ್ಯಾನ್ ತರೋದಿಲ್ಲ, ಯಾವ ಮಂದಿ ಒಬ್ಬ ಬರ್ತಾನೆ. ನೀ ಎಲ್ಲಿ ನಿನ್ನ ಎಚ್ಚರಿಕೆ, ನಿನ್ನ ಬೇಕಾರೆ ಮೂಲಿ ಮೇಲೆ ಅಡ್ಡಾಡಕ್ಕೆ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ. ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಾದ್ರೆ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರು ನಾನು ಕೊಟ್ಟ, ಆದರೆ ಅದನ್ನು ಮಾಡೋದಿಲ್ಲ. ನಿನ್ನಂಥ ಕೀಳು ಮಟ್ಟ ರಾಜಕಾರಣ ಅಲ್ಲ. ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು, ಆದರೆ ಪಕ್ಷ ಅಧ್ಯಕ್ಷ ನೀವು ನನಗೆ. ನನ್ನ ಸಹೋದ್ಯೋಗಿ ಈಗ ಬೆಳಗಾವಿಯ ಪ್ರತಿನಿಧಿ ದಿಲೀಪ್ ಕುರುಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಫ್ರಸ್ಟ್ರೇಷನ್ ಈಗ ಈ ಹೇಳಿಕೆ ಅಥವಾ ಏನಾದರೂ ಆಗಲಿ ಯಾವುದಾದ್ರೂ ಒಂದು ನಿರ್ಣಯಕ್ಕೆ ಬರಬೇಕು ಅನ್ನುವಂಥ ತೀರ್ಮಾನಕ್ಕೆ ರಮೇಶ್ ಜಾರಕಿಹೊಳಿ ಬಂದಂಗಿದೆಯಾ? ಹೌದು ಅರುಣ್, ಪ್ರಮುಖವಾಗಿ ಏನಂತಂದ್ರೆ ಯಾವ್ದೋ ಒಂದು ನಿರ್ಣಯಕ್ಕೆ ಬರ್ಬೇಕು ಹಾಗೆ ಅಂತ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಹಗ್ಗ ಜಗಾಟ ನಡೀತಾ ಇರುವಂತದ್ದು. ಮತ್ತೆ ಯಾವಾಗ ಈ ವಿಜಯೇಂದ್ರ ಅವರು ಮತ್ತೆ ಅವರ ಅವ್ರ ಜೊತೆ ಇರತಕ್ಕಂತ ಕೆಲವೊಂದಿಷ್ಟು ಶಾಸಕರು, ಮಾಜಿ ಶಾಸಕರು ಏನ್ ಹೇಳ್ತಾರೆ, ಅದು ವಿಶೇಷವಾಗಿ ರೇಣುಕಾಚಾರ್ಯ ಅವರು ಹೇಳಿದ್ದು ಕೂಡ ಬಹಳಷ್ಟು ಕೋಪಗೊಂಡಿದ್ರೆ. ಜೊತೆಗೆ ಈಗ ಏನಾದ್ರು ಒಂದು ನಿರ್ಣಯ ಮಾಡೇ ಬಿಡೋಣ, ನಾನು ಏಕಾಂಗಿಯಾಗಿ ಒಂಟಿಯಾಗಿ ಬರ್ತೀನಿ ಶಿಕಾರಪುರಕ್ಕೆ, ತಾವು ಏನ್ ಮಾಡ್ಕೊಳ್ಳಿ ಅದನ್ನ ನೋಡ್ತೀನಿ ನಾನು ಹಾಗೆ ಅಂತ ಹೇಳಿ ಒಂದು ಓಪನ್ ಚಾಲೆಂಜ್ ಇರುವಂತದ್ದು. ಜೊತೆಗೆ ಏನಂತಂದ್ರೆ, ನೀವು ಅಡ್ಡಾಡೋದು ಏನು ಕಠಿಣ ಆಗತ್ತೆ ಅಂತಂದ್ರೆ, ಅದ್ರ ವಿಶೇಷವಾಗಿ ನೀವು ಅಡ್ಡಾಡೋದು ಕಠಿಣ ಆಗತ್ತೆ, ಉಲ್ಟಾ ಅಂತ ಏನ್ ಹೇಳ್ತೀವಿ, ನೀವು ಆ ರಾಜ್ಯ ತುಂಬಾ ಅಡ್ಡಾಡೋದೆಲ್ಲ ಕಠಿಣ ಆಗತ್ತೆ ಅಂತ ಹೇಳಿ ನೇರವಾಗಿ ವಿಜೇಂದ್ರ ಅವರನ್ನ ಒಂದು ಮಾಡಿರುವಂತದ್ದು, ಡೈರೆಕ್ಟ್ ಟಾರ್ಗೆಟ್ ಮಾಡಿರುವಂತದ್ದು. ಅರುಣ್, ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.